ಮಾರ್ಚ್ 31ಕ್ಕೆ ಏನ್ ಗಡು ಕೊಟ್ಟಿದ್ರಲ್ಲ ಆ ಗಡು ಒಳಗ ಏನಂತಂದ್ರ ಮುಗಿಸಿದಂತ ಪ್ರಥಮ ಮಹಾನಗರ ಪಾಲಿಕೆ ಅಂತಂದ್ರ ಅದು ಬೆಳಗಾವಿ ಮಹಾನಗರ ಪಾಲಿಕೆ. ಅದಕ್ಕೆಲ್ಲಾ ಕ್ರೆಡಿಟ್ ಯಾರಿಗ್ ಹೋಗ್ತದೆ ಅಂತಂದ್ರ ನಮ್ಮೆಲ್ಲಾ ಚಾರ್ಜ್ ಆಫೀಸರ್ಸ್, ಕೇಸ್ ವರ್ಕರು. ಯಾರಿಗಿರ್ತಾವ ಸೂಪರ್ವೈಸರ್ ಅಂದ್ರೆ ಒಬ್ಬರು ಸೂಪರ್ವೈಸರ್ 6 ಬ್ಲಾಕ್ಗಳನ್ನ ಲೀಡರ್ಶಿಪ್ ಮಾಡಬೇಕು. ಈ 700 800 ಜನಸಂಖ್ಯೆ ಇರಬೇಕು. ಇಲ್ಲ ನಾನು 820 ಬಂದವ್ರಿ ಬಹಳ ಬಂದವ್ರಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. 1000 ಒಳಗ ಇರುವಂಗ್ ಮಾಡ್ಕೊಂಡ ಹೊಡೆದ ಮಾರ್ಕ್ ಹಾಕಿ ಕೊಡ್ತಾರ. ಈ ಹಿಂದಿನ ನಾವು ಜಾತಿಗಂತೆ ಒಬಿಸಿ ಸರಿ ಒಳಗ ಇಷ್ಟು ಏನವು ಇಲೆಕ್ಟ್ರಿಕಲ್ ಸಿಟಿ ಅವ್ರ ಬೋರ್ಡ್ ಟಿಕೆಟ್ ಹೆಚ್ಚಿರೋದ್ರಿ ಏನಂದ್ರೆ ಆದರ್ಶ ಇಟ್ಕೊಂಡು ಅವ್ರ ಹಂತಕ್ಕಿರುವಂತಹ ಡಾಟಾಗಳ ಮೇಲೆ ನಿಮಗ ಬ್ಲಾಕ್ಗಳನ್ನ ಹೊಡೆದಾರ. ಅಲ್ಲಿ ಹೋಗ್ದ ಡಾಕ್ಟರ್ ಇಲ್ಲ ಇರು ಅವ್ರು ಕರೆದ್ರು ಎಲ್ಲಾ ಮಾಡ್ರು. ಎಷ್ಟು ಮಂದಿಗೆ ಹೇಳಿದ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಿದ್ದು ಹುಲ್ಲೋಳಿ ಅಂತ ತಿಳ್ಕೊಂಡು ಸಿಟಿ ಸೆನ್ಸಸ್ ಆಫೀಸರ್ ಆಗಿ ಮಹಾನಗರ ಪಾಲಿಕೆ ಬೆಳಗಾವಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವರೆಲ್ಲ ನಮ್ಮ ಚಾರ್ಜ್ ಆಫೀಸರ್ಸ್ ಮತ್ತು ಬಿ ಅವರು ಎಲ್ಲರೂ ಇದ್ದಾರೆ. ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪ್ರಥಮ ಟ್ರೈನಿಂಗ್ ಅನ್ನ ಮಾಡ್ತಾ ಇದೀವಿ. ಟ್ರೈನಿಂಗ್ ಏನಂತಂದ್ರ 3 ದಿನ ಇರ್ತದ. 3 ದಿನ ಟ್ರೈನಿಂಗು ಒಟ್ಟು 3 ಬ್ಯಾಚ್ ಮಾಡಿದೀವಿ. 9 ಡೇಸ್ ಏನಂತಂದ್ರ ನಾವು ಟ್ರೈನಿಂಗ್ ಕೊಡ್ತೀವಿ. ಇನ್ನು ಏಪ್ರಿಲ್ 11ರವರೆಗೆ ಎಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು ಹಾಗೂ ಬೇರೆ ಬೇರೆ ಇಲಾಖೆಯ SDA, FDA, ಸೂಪರಿಂಟೆಂಡೆಂಟ್ ಎಲ್ಲರೂ ಏನಂತಂದ್ರೆ ಜನಗಣತಿಯಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ನಾವು ಏನಂತಂದ್ರೆ ಮನವೊಲಿಸಿದೀವಿ. ಅವರ ಮನಸ್ಸಿನಲ್ಲಿ ಜನಗಣತಿ ಕೆಲಸ ಅಂದ್ರೆ ಅದು ದೇಶದ ಕೆಲಸ, ಅದು ದೇಶ ಸೇವೆ. ಬಾರ್ಡರ್ದಲ್ಲಿ ಹೋಗಿ ನಾವೆಲ್ಲ ಸೈನಿಕರಾಗಿ ಕರ್ತವ್ಯವನ್ನ ನಿರ್ವಹಿಸಕ್ ಆಗೋದಿಲ್ಲ. ಅದ್ರ ಬದಲಾಗಿ ನಮ್ಮ ಇಲಾಖೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಾ ನಾವೆಲ್ಲರೂ ದೇಶ ಸೇವೆಯನ್ನ ಮಾಡುವಂತ ಒಂದು ಸುವರ್ಣಾವಕಾಶ ಅಂದ್ರೆ ಈ ಜನಗಣತಿ ಮತ್ತು ಚುನಾವಣೆ. ಆ ಕೆಲಸವನ್ನ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲ ಹೇಳಿದ್ವಿ. ಬೆಳಗ್ಗೆ ಸರಿಯಾಗಿ 9 ಗಂಟೆಗೆ ಈ ತರಬೇತಿಯನ್ನು ಆರಂಭಿಸಿದ್ವಿ. 4 ಗಂಟೆಗೆ ಏನಂತಂದ್ರೆ ತರಬೇತಿ ಮುಕ್ತಾಯ ಆಗ್ತದೆ. 1ನೇ ದಿವಸದ್ದು ಎಲ್ಲ ಅವ್ರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಿದೀವಿ. ಮ್ಯಾನ್ಯುವಲ್ ಕೊಟ್ಟಿದೀವಿ, ಬುಕ್ಲೆಟ್ ಕೊಟ್ಟಿದೀವಿ, ಇನ್ನಿತರ ಬೇಕಾದಂತ ಎಲ್ಲಾ ಕೆಲಸಗಳನ್ನ ಮಾಡಿದೀವಿ. ಎಲ್ಲಾ ಏನಂತಂದ್ರೆ ನೌಕರ ವರ್ಗದವರು ಸಹ ಈ ಕೆಲಸವನ್ನ ಮಾಡಕ್ ಬಹಳ ಉತ್ಸುಕತೆಯಿಂದ ಕರ್ತವ್ಯ ನಿರ್ವಹಿಸಿದ್ದಾರೆ. ನಮಗ್ ಬಹಳ ಸಂತೋಷ, ಖುಷಿ. ಜೊತೆಗೆ ನಮ್ಮ ರವಿ ಭಜಂತ್ರಿ ನಮ್ಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಇನ್ನ ಎಲ್ಲಾ ಮಹಾನಗರ ಪಾಲಿಕೆ ಎಲ್ಲಾ ಸಾರ್ವಜನಿಕರಿಗೆ ಒಂದು ವಿನಂತಿಯನ್ನ ಮಾಡ್ಕೊಳ್ತೀನಿ. ಭಾರತ ಸರ್ಕಾರ ಸೆಲ್ಫ್ ಎನ್ಯುಮರೇಷನ್ಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಅವಕಾಶ ಐತಿ. ದಯವಿಟ್ಟು ತಮ್ಮ ಮೊಬೈಲ್ದಲ್ಲಿ ಆ ಲಿಂಕಿಗೆ ಹೋಗಿ ಲಿಂಕ್ ಅನ್ನ ಒತ್ತಿ ದಯವಿಟ್ಟು ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೋಬೇಕಂತ ತಿಳ್ಕೊಂಡು ನಾನು ಏನಂತಂದ್ರ ಅವರಲ್ಲಿ ವಿನಂತಿ ಮಾಡ್ತೀನಿ. ಜನಗಣತಿ ಏನಂತಂದ್ರೆ 2 ವರ್ಷ ನಡೀತದ. ಈ ವರ್ಷ ನಾವು ಏಪ್ರಿಲ್ 16ರಿಂದ ಮೇ 15ರವರೆಗೆ ಮನೆಗಳ ಗಣತಿಯನ್ನ ಮಾಡ್ತೀವಿ. ಮುಂದಿನ ವರ್ಷ ಜನಗಣತಿಯನ್ನ ಮಾಡ್ತೀವಿ. ಸದ್ಯಕ್ಕೆ ನಮಗೆ 798 ಬ್ಲಾಕ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿವಿ. 58 ವಾರ್ಡ್ಸ್ ಇದೆ, ಪ್ಲಸ್ 2 ಎಕ್ಸ್ಟ್ರಾ 60 ಮಾಡ್ಕೊಂಡು 798 ಜನ ಎನ್ಯುಮರೇಟರ್ಸ್ ಪ್ಲಸ್ 10% ಎಕ್ಸ್ಟ್ರಾ ಇದ್ದಾರೆ. ಆನಂತರ 10 ಎನ್ಯುಮರೇಟರ್ಸ್ ಗೆ ಒಬ್ರು ಸೂಪರ್ವೈಸರ್ಸ್ ಇದ್ದಾರೆ. ಎಲ್ಲಾರು ಕೂಡ್ಕೊಂಡು ಏನಂತಂದ್ರೆ 1000 ಜನರಿಗೆ ಏನಂತಂದ್ರೆ ತರಬೇತಿ ಕೊಡ್ತಾ ಇದ್ವಿ. ಈಗ ಮೊದಲ ಹಂತದಲ್ಲಿ 350 ಜನ ಇವತ್ತಿದ್ದಾರೆ. ನೆಕ್ಸ್ಟ್ ಬ್ಯಾಚ್ ನಲ್ಲಿ 350, ನೆಕ್ಸ್ಟ್ ಬ್ಯಾಚ್ ನಲ್ಲಿ 350 ಬರ್ತಾರೆ. ಎಸ್, ಚಾರ್ಜ್ ಆಫೀಸರ್ಸ್ ವೈಸ್ ತರಬೇತಿ ಕೊಡ್ತಾ ಇದೀವಿ. ಒಬ್ಬ ಚಾರ್ಜ್ ಆಫೀಸರ್ಸ್ ಗೆ ಇಬ್ರು ಫೀಲ್ಡ್ ಟ್ರೈನರ್ಸ್ ಅನ್ನ ಕೊಟ್ಟಿದೀವಿ. ಆ ಇಬ್ರು ಫೀಲ್ಡ್ ಟ್ರೈನರ್ಸ್ ಚಾರ್ಜ್ ಆಫೀಸರ್ ಸಮ್ಮುಖದಲ್ಲಿ ಏನಂತಂದ್ರ ಅವಧಿಗಳನ್ನ ಹಂಚಿಕೆ ಮಾಡ್ಕೊಂಡು ಏನಂತಂದ್ರ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಎಸ್, ತರಬೇತಿಯನ್ನ ಕೊಡೋರಿಗೆ ನಾವು ಏನಂತಂದ್ರೆ ಮೈಸೂರಿನಿಂದ ಮಾಸ್ಟರ್ ಟ್ರೈನರ್ಸ್ ಇಬ್ರು ತರಬೇತಿಯನ್ನ ಪಡ್ಕೊಂಡು ಬಂದ್ರು. ಅವರು ಏನಂತಂದ್ರೆ ಫೀಲ್ಡ್ ಟ್ರೈನರ್ಸ್ ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಫೀಲ್ಡ್ ಟ್ರೈನರ್ಸ್ ಸೂಪರ್ವೈಸರ್ಸ್ ಮತ್ತು ಎನ್ಯುಮರೇಟರ್ಸ್ ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಯಾವುದೇ ಕರ್ತವ್ಯವನ್ನ ನಿರ್ವಹಿಸುವಾಗ ಅವರನ್ನ ಪ್ರೇರಣೆಗೊಳಿಸಿ ಕೆಲಸವನ್ನ ತೆಗೆದು ಏನಂತಂದ್ರೆ ಚಾಣಾಕ್ಷತನ. ಎಲ್ಲಾ ಶಿಕ್ಷಕರಲ್ಲಿ ಆ ಶಕ್ತಿ ಇದೆ. ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡುವಂತ ಶಕ್ತಿ ಎಲ್ಲರಲ್ಲೂ ಆ ಭಗವಂತ ಕೊಟ್ಟಿದ್ದಾನೆ. ಹೀಗಾಗಿ ಅವರಿಗೆ ಆ ಕೆಲಸ ಏನು, ಎಷ್ಟರ ಮಟ್ಟಿಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ವಿವರಿಸಿ ಅವ್ರ ಕಡೆಯಿಂದ ನಾವು ಮೋಟಿವೇಶನ್ ಮಾಡಿ ಕೆಲಸ ತಗೊಳ್ಳೋದು ಏನಂತಂದ್ರೆ ಬಹಳ ಮುಖ್ಯ ಅದ. ಮತ್ತ ಇವತ್ತು ನಾ ಎಲ್ಲಾ 7 ಬ್ಲಾಕ್ ಗೆ ಹೋಗಿ ಬಂದಿದ್ದೀನಿ. ಎಲ್ಲರೂ ಬಹಳ ಮುತುವರ್ಜಿ ವಹಿಸಿ ಟ್ರೈನಿಂಗ್ ಅನ್ನ ತಗೊಳ್ತಾ ಇದ್ದಾರೆ. ಜೊತೆಗೆ ಬಹಳ ಖುಷಿಯಿಂದ ನನ್ನ ಜೊತೆ ಏನಂತಂದ್ರೆ ಸಂವಾದವನ್ನು ಸಹ ಮಾಡಿದ್ದಾರೆ. ಎಲ್ಲರೂ ಮಹಾನಗರ ಪಾಲಿಕೆಯಲ್ಲಿ ಪಾಲಿಕೆಯ
ಈ ಜನಗಣತಿ ಕಾರ್ಯವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡ್ತೀನಿ ಅನ್ನುವಂತ ಭರವಸೆನೂ ಸಹ ನಂಗೆ ಕೊಟ್ಟಿದ್ದಾರೆ. ಇನ್ನೊಂದು ಸಂತೋಷದ ವಿಷಯ ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರ, ಕರ್ನಾಟಕ ರಾಜ್ಯದಲ್ಲಿ 11 ಮಹಾನಗರ ಪಾಲಿಕೆಗಳಿದಾವು. 11 ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಏನಂತಂದ್ರ ಮಾರ್ಚ್ 31ರಂದ ಕರ್ನಾಟಕದಲ್ಲಿ ಪ್ರಥಮವಾಗಿ ಇನ್ ಆಲ್ ರೆಸ್ಪೆಕ್ಟ್ ಕಂಪ್ಲೀಟ್ ಮಾಡಿದೀವಿ ನಾವೆಲ್ಲಾ ಪ್ರೊಸೀಜರ್ ಅನ್ನ. ನಾವೇ ಏನಂತಂದ್ರ ಕರ್ನಾಟಕದ ರಾಜ್ಯದಲ್ಲಿ ಫಸ್ಟ್ ಕಂಪ್ಲೀಟ್ ಮಾಡಿದವರು ಮಹಾನಗರ ಪಾಲಿಕೆ. ಇದಕ್ಕೆ ನಮ್ಗೆ ಜಿಲ್ಲಾಧಿಕಾರಿಗಳು ಮತ್ತ ನಮ್ಮ ಮೇಲಿನ ಡೈರೆಕ್ಟರ್ಸ್ ಎಲ್ಲ ನಮ್ಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ. ಹಾ, ಮಾರ್ಚ್ 31ಕ್ಕೆ ಮುಗಿಸ್ಬೇಕಂತ ಗಡುವು ಕೊಟ್ಟಿದ್ರು. ಮಾರ್ಚ್ 31ಕ್ಕೆ ಏನ್ ಗಡುವು ಕೊಟ್ಟಿದ್ರಲ್ಲ, ಆ ಗಡುವು ಒಳಗ ಏನಂತಂದ್ರ ಮುಗಿಸಿದಂತ ಪ್ರಥಮ ಮಹಾನಗರ ಪಾಲಿಕೆ ಅಂತಂದ್ರ ಅದು ಬೆಳಗಾವಿ ಮಹಾನಗರ ಪಾಲಿಕೆ. ಅದಕ್ಕೆಲ್ಲಾ ಕ್ರೆಡಿಟ್ ಯಾರಿಗ್ ಹೋಗ್ತತಿ ಅಂತಂದ್ರ ನಮ್ಮೆಲ್ಲಾ ಚಾರ್ಜ್ ಆಫೀಸರ್ಸ್, ಕೇಸ್ ವರ್ಕರು ಮತ್ತೆ ಡಾಟಾ ಎಂಟ್ರಿ ಆಪರೇಟರ್ಸ್ ಹೋಗ್ತತಿ. ಅವರು ಹಗಲು ರಾತ್ರಿ ಏನಂತಂದ್ರ ಕುತ್ಕೊಂಡು ಕೆಲಸ ಮಾಡಿ ನಮ್ಮ ಆಯುಕ್ತರಿಗೆ ಏನಂತಂದ್ರೆ ಹೆಸರನ್ನ ತಂದಿದ್ದಾರೆ. ನಮ್ಮ ಜಿಲ್ಲೆಗೆ ಏನಂತಂದ್ರೆ ಹೆಸರು ತಂದು ಕೊಟ್ಟಿದ್ದಾರೆ. ಡಾಕ್ಟರ್ ಸಿದ್ದು ಹುಲ್ಲೋಳಿ, ಉಪ ಆಯುಕ್ತರು ಕಂದಾಯ, ಮಹಾನಗರ ಪಾಲಿಕೆ ಬೆಳಗಾವಿ. ಜನಗಣತಿ ಕಾರ್ಯವಾಗ್ಲಿ, ಬಿಎಲ್ಒ ಕಾರ್ಯವಾಗ್ಲಿ, ಈ ಕೆಲಸವನ್ನು ಕೊಟ್ಟಾಗ ಕೂಡ ಅವರು ಮನಸಾರೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರಿಗೆ ಆರೋಗ್ಯದ ತೊಂದರೆ, ಬೇರೆ ಬೇರೆ ತೊಂದರೆಗಳ ಸಂದರ್ಭದಲ್ಲಿ ಮಾನ್ಯ ಅಧಿಕಾರಿಗಳು ಅವರಂತವ್ರನ್ನ ಸಹ ಪರಿಗಣಿಸಿ ಏನಾದ್ರು ತೊಂದರೆ ಇದ್ರೆ ಅವರು ಸ್ಪಂದಿಸಿ ಅವ್ರನ್ನ ಕರ್ತವ್ಯದಿಂದ ಅಲ್ಲಿ ರಿಲೀವ್ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಎಲ್ಲ ಸದೃಢವಾಗಿರ್ತಕ್ಕಂತಹ, ಎಲ್ಲ ಸ್ಪಂದಿಸ್ತಕ್ಕಂಥ ಮನಸ್ಸುಗಳಿಗೆ ಅತ್ಯಂತ ಪ್ರೇರಣಾದಾಯಕ ಮಾತುಗಳನ್ನು ನೀಡಿ ಈ ಒಂದು ಬೇಸಿಗೆ ರಜೆ ಅವಧಿಯಲ್ಲೂ ಸಹ ಯಾವುದೇ ಕರ್ತವ್ಯ ಈ ಜನಗಣತಿ ಸಮಸ್ಯೆ ತಪ್ಪಿ ಹೋಗದಂತೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಬೇಕಂತಕ್ಕಂಥ ಇವರ ಒಂದು ಸಂದೇಶಕ್ಕೆ, ಇವರ ಒಂದು ಆತ್ಮೀಯ ಮಾತುಗಳಿಗೆ ನಮ್ಮ ಶಿಕ್ಷಕರು ಮನಸಾರೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಖಂಡಿತವಾಗಿಯೂ ಎಲ್ಲರ ಒಂದು ಇದೊಂದು ಟೀಮ್ ವರ್ಕ್. ಆಸ್ ಇಸ್ ದ ಲೀಡರ್ ಸೋ ಇಸ್ ದ ಫಾಲೋವರ್ಸ್ ಅನ್ನೋ ಹಾಗೆ ನಮ್ಮ ಲೀಡರ್ಶಿಪ್ ಇಲ್ಲಿ ಚೆನ್ನಾಗಿ ಸಿಕ್ಕಿದೆ. ಹೀಗಾಗಿ ಎಲ್ಲರೂ ಸಹ ನಾವು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದೀವಿ. ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡ್ತೀವಿ. ಧನ್ಯವಾದ. ನಾನು ರವಿ ಬಿಜಂತ್ರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಬೆಳಗಾವಿ ನಗರ.